ವಾಗೆದ್ದಾದಾಗ ಅಲ್ಲಿ ಹಿರಣ್ಯಕಶಿಪು ಸೋಲ್ತಾನೆ, ಕಡೆಗೆ ವಾಗೆದ್ದಾಗಿ ಸೋಲ್ತಾನೆ. ಇನ್ನು ಏನು ಮಾಡುದು? ಇನ್ನು ಬಲಪ್ರಯೋಗ ಮಾಡುದು. ಯಾರ ಮೇಲೆ ಅಂತ ಹೇಳಿದ್ರೆ ಸಣ್ಣ ಮಗುವಿನ ಮೇಲೆ. 5 ವರ್ಷದ ಬಾಲಕನನ್ನು ದೊಡ್ಡ ಎತ್ತರ ಪ್ರಬಲದಿಂದ ಕೆಳಗಿರುತ್ತಾನೆ. ಮಗು ಯಾವುದೇ ಚಿಂತೆ ಇಲ್ಲದೆ, ಯಾವುದೇ ಕ್ಲೇಶ ಇಲ್ಲದೆ ಯಾರು ದುಡಿದ್ದಾರೆ ಅವರು ಬರುವ ಒಳಗೆ ಅರಮನೆಗೆ ಸೇರಿರ್ತದಂತೆ. ಮತ್ತೊಂದು ಪರೀಕ್ಷೆ ಆಗ್ತದೆ. ಆ ಕತ್ತದ ಗೋಡೆಯಲ್ಲಿ ವಿಷಸರ್ಪಗಳಿಂದ ಕಚ್ಚಿಸ್ತಾರಂತೆ. ಆದರೆ ಕಚ್ಚಿದಂತಹ ವಿಷಸರ್ಪಗಳಿಗೆ ವಿಷಕಾಲಿಯಾಗಿದೆ ಹೊರತು ಮಗುವಿಗೆ ಏನೂ ವಿಕಾರ ಆಗಲಿಲ್ಲ. ಇನ್ನೊಮ್ಮೆ ಬಲವಾದಂತಹ ಆನೆಯಿಂದ ತುಳಿಸ್ತಾರಂತೆ. ಆನೆಗೆ ತುಳಿದು ಸಾಕಾಯಿತ ಹೊರತು ಮಗುವಿಗೆ ಏನೂ ಆಗಲಿಲ್ಲ. ಜ್ವಲಿಸುವಂತಹ ಅಗ್ನಿಯಲ್ಲಿ ಎಣ್ಣೆಯನ್ನಿಟ್ಟು, ನೀರನ್ನಿಟ್ಟಲ್ಲ, ಎಣ್ಣೆಯನ್ನಿಟ್ಟು ಅದರಲ್ಲಿ ತುಳಿಸ್ತಾರಂತೆ. ಏನೂ ವಿಕಾರ ಆಗಲಿಲ್ಲ. ಮಗು ಎಲ್ಲ ಕಡೆಯೂ ಕೂಡ ಯಾವುದೇ ವಿಕಾರ ಇಲ್ಲದೆ ನಿರ್ವಿಕಾರವಾಗಿ ಭಗವಂತ ಇದ್ದಾನೆ ಎಂಬಂತಹ ದೃಢ ನಿರ್ಧಾರದಿಂದ, ದೃಢಭಕ್ತಿಯಿಂದ ತಾನು ನಿಶ್ಚಿಂತವಾಗಿ ಎಲ್ಲ ಆಪತ್ತುಗಳನ್ನು ದಾಟಿ ಬಂದಂತೆ. ಆವಾಗ ಹಿರಣ್ಯಕಶಿಪುವಿಗೆ ಆಶ್ಚರ್ಯ ಆಗ್ತದೆ. ಅದೇ ಇಲ್ಲಿವರೆಗೆ ನಾನು ಹೇಳಿದಂತೆ ಇಂದ್ರಚಂದ್ರರು ಎಲ್ಲ ರಿಪಾದರು ಕೂಡ ನಾನು ಹೇಳಿದಂತೆ ದಾಳ ಹಾಕಿದ್ದಾರೆ, ಎಲ್ಲರೂ ಕೂಡ ಸೋತಿದ್ದಾರೆ, ನನ್ನ ಮುಂದೆ ಎಲ್ಲರೂ ಬಲವಾಗಿದ್ದಾರೆ. ಈ ಚಿಕ್ಕ ಮಗು ದೃಢವಾಗಿದ್ದಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾರಂತೆ, ಇದು ದೇವರು ಯಾರು ಅಂತ. ನನ್ನ ಒಳಗೆ, ನಿನ್ನ ಒಳಗೆ, ಎಲ್ಲರ ಒಳಗಿರುವಂತಹ ಭಗವಂತನೇ ಶ್ರೀ ವಿಷ್ಣು ಎನ್ನುವ ದೇವರು ಅಂತ ಹೇಳಿ ಆವಾಗ ಮತ್ತೆ ಹೇಳ್ತಾರಂತೆ. ಆವಾಗ ಮತಿ ಪ್ರಮಾಣ ಆಗಿರ್ತದೆ. ಹೇಳ್ತಾನೆ, ಇಲ್ಲಿದ್ದಾನ ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿ. ಆದರೆ ಸತ್ಯಂ ವಿಧಾನಂ ನಿಜಕೃತ್ಯಪಾಶಂ ಸ್ತಂಭೇ ಸಭಾಯ ನಮೃಗಂ ನಮಾನುಷ ಅಂತ ಹೇಳಿ ಭಾಗವತ ಹೇಳ್ತಾರೆ. ಒಂದು ಕಂಬದ ಒಳಗೆ ಒಂದು ನೂಲು ಕೂಡ ಹೋಗುವಂತಹ ಜಾಗ, ಅಲ್ಲಿ ದೇವರಿದ್ದಾನೆ ಅಂತ ಹೇಳುವಂತಹ ದೃಢಭಕ್ತಿ ಪ್ರಹ್ಲಾದನಿಗೆ ಇತ್ತು. ಆ ಹೇಳಿದಂತಹ ಭಕ್ತ ಹೇಳಿದಂತಹ ಮಾತನ್ನು ಸತ್ಯ ಮಾಡಲಿಕ್ಕೆ ಭಗವಂತ ಆ ಕಲ್ಲಕಂಬದಲ್ಲಿ ಬಂದು ಉದ್ಭವಿಸಿ ತನ್ನ ಭಕ್ತನನ್ನು, ತನ್ನ ಮಗವನ್ನು ಅವನು ರಕ್ಷಣೆ ಮಾಡಿದ್ದಾನಂತೆ. ಅಲ್ಲ, ತುಂಬಾ ಕಷ್ಟ. ಚಿಕ್ಕ ಮಗುವಿಗೆ ಎಂತ ಕಷ್ಟಗಳು. ಎತ್ತರ ಪರ್ವತದಿಂದ ದೂಡಿ ಹಾಕಿದ್ದಾರೆ, ವಿಷಸರ್ಪಗಳಿಂದ ಕಚ್ಚಿಸಿದ್ದಾರೆ, ಏನೆಲ್ಲ ತೊಂದರೆಗಳು ಬೇಕು. ಅವನ ಪ್ರಾಣಾಂತಿಕವಾದಂತಹ ಎಲ್ಲ ಆಪತ್ತುಗಳನ್ನು ಕೊಟ್ಟರೂ ಕೂಡ ದೇವರು ತಾನು ದಾಟಿ ಬಂದು ಇಡೀ ಪ್ರಪಂಚಕ್ಕೆ ಆಸ್ತಿಕವಾದಂತಹ ಸಂದೇಶವನ್ನು ಕೊಟ್ಟಂತಹ ಚಿಕ್ಕ ಮಗು ಪ್ರಹ್ಲಾದ ನಮ್ಮ ರಾಯರು. ಆದ್ದರಿಂದ ರಾಯರೇ ನರಸಿಂಹನನ್ನು ನೋಡಿದ್ದಾರೆ, ವಾಸೀಕರಾಜನಾಗಿ ಕೃಷ್ಣನನ್ನು ನೋಡಿದ್ದಾರೆ, ವ್ಯಾಸರಾಜರಾಗಿ ವೇದವ್ಯಾಸರನ್ನು ನೋಡಿದ್ದಾರೆ. ಈ 3 ಅವತಾರಗಳಲ್ಲಿ ದೇವರನ್ನು ನೋಡಿದಂತಹ ರಾಯರು ನಮ್ಮ ಸನ್ನಿಧಾನದಲ್ಲಿದ್ದಾರೆ. ಅವರ ಸನ್ನಿಧಾನದಲ್ಲಿ ನರಸಿಂಹನಲ್ಲಿ ನೋಡಿದಂತಹ ಪ್ರಹ್ಲಾದರ ಸನ್ನಿಧಾನದಲ್ಲಿ ವಿಶೇಷವಾಗಿ ನರಸಿಂಹ ಮಂತ್ರ ಹೋಮವನ್ನು ನಾವು ಮಾಡಿಸಿದ್ದೇವೆ. ಆದ್ದರಿಂದ ನಮಗೂ ಕೂಡ ನಮ್ಮದು ಪಕ್ಷ ತುಂಬಾ ದುರ್ಬಲ ಪಕ್ಷ. ದೇವರಿದ್ದಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವರಿಗೆ ಬೇಕಾದ ನಾವಿದ್ದೇವೆ ಎಂದು ಹೇಳಿದಂತಹ ಪಕ್ಷ ತುಂಬಾ ದುರ್ಬಲವಾದಂತಹ ಪಕ್ಷ. ನಮ್ಮನ್ನು ಆಳುವಂತಹ ಪಕ್ಷ ತುಂಬ ಪ್ರಬಲವಾಗಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳುವ. ನರಸಿಂಹದೇವಿ ಮತ್ತೆ ಹುಟ್ಟುವ ದೇವರ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಲಕ್ಷ್ಮೀದೇವಿಗೆ ಹೆದರಿಕೆ ಆಯ್ತಂತೆ. ಅಯ್ಯೋ, ಇವನು ಬಂದಿದ್ದಾನೆ, ನಾನು ಇಲ್ಲಿವರೆಗೆ ಇಷ್ಟು ಕೋಪದ ರೂಪವನ್ನು ನೋಡ್ಲಿಲ್ಲ ಅಂತ ಹೇಳಿ ಚಿಕ್ಕ ಮಗುವನ್ನು ಮುಂದೆ ದುಡ್ತಾರಂತೆ, ನೀನೇ ಹೋಗಿ ಸಮಾಧಾನ ಮಾಡುವಂತ. ಆವಾಗ ಎದುರಿಗೆ ಬಂದಂತಹ ಚಿಕ್ಕ ಮಗು ಕೈಯಲ್ಲಿ ಹಾರ ಹಿಡಿದುಕೊಂಡು ಸಾಕು ನಿಲ್ಲಿಸು ಅಂತ ಹೇಳ್ತಾರಂತೆ. ಆದ್ದರಿಂದ ಭಕ್ತನಿಗೂ ಮತ್ತು ದೇವರಿಗೂ ಅಂತಹ ಒಡನಾಟ ಪ್ರಹ್ಲಾದದಿಂದ ಕಲಿಬೇಕು. ಆದ್ದರಿಂದ ಎಲ್ಲ ಕೋಪವನ್ನು ಶಾಂತ ಮಾಡಿ ಮಗುವಿಗೆ ಹೇಳ್ತಾರೆ, ನನಗೆ ಹೇಳಬೇಕು ಮಗು ಅಂತ. ಆವಾಗ ಹೇಳಿದಂತಹ ಒಂದು ಸಂದೇಶ ನಮಗೆಲ್ಲರಿಗೂ ಮಾದರಿ ಏನಂತ ಹೇಳಿದ್ರೆ, ಯತ್ಯ ಆಶಿಷ ಆಸಾಸ್ತೆ ನವೃತ್ಯ ನಸವಳಿಕೆ ಅಂತ ಹೇಳಿ ಮಗು ಹೇಳ್ತದಂತೆ. ಅಂಗಡಿಗೆ ಹೋದಾಗ ಸ್ವಲ್ಪ ದುಡ್ಡನ್ನು ತಗೊಂಡು ಹೋಗಿ ನಾವು ಹೇಳ್ತೇವೆ, ಎಷ್ಟು ದುಡ್ಡು ಉಂಟು, ಇದನ್ನು ತಗೊಂಡು ನೀನು ನನಗೆ ಇದಂತ ಸಾಮಾನು ಕೊಡುತ್ತೆ ಹೇಳಿ, ವಸ್ತುವನ್ನು ಕೊಡುತ್ತೆ ಹೇಳಿ, ಅಂಗಡಿಯಲ್ಲಿ ಹೇಗೆ ಮಡಿಪಿಗೆ ವ್ಯಾಪಾರಿಗೆ ನಾವು ವ್ಯಾಪಾರ ಮಾಡಿದ ಹಾಗೆ ನಾವು ನಮ್ಮಂತಹ ಭಕ್ತಿ ಎನ್ನುವಂತಹ ಫಲವಸ್ತುಗಳನ್ನು ಏನೋ ತಂದಿರ್ತೇವೆ, ಅದನ್ನು ದೇವರ ಮುಂದೆ ಇಟ್ಟು ನನಗೆ ಅದು ಕೊಡು ಇದು ಕೊಡು ಅಂತ ಹೇಳಿದ್ರೆ ನಾವು ಕೂಡ ವ್ಯಾಪಾರಿಗಳೇ ಆಗಿರ್ತೇವೆ. ಅದರಿಂದ ಕೊಟ್ಟಂತಹ ಸಂದೇಶ ದೇವರು ಪರಮಬುದ್ಧಿಯಲ್ಲಿರುವಂತಹ ನಮಗೆ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ಕಾಲಕಾಲಕ್ಕೆ ಮಳೆಯನ್ನು ಕೊಟ್ಟು ರಕ್ಷಣೆ ಮಾಡುವಂತೆ ಪ್ರಪಂಚದಲ್ಲಿ ಗಾಂಧೀಜಿಯಂತ ಎಲ್ಲ ಚರಾಚರ ಜಗತ್ತುಗಳಿಗೆ ರಕ್ಷಣೆಯನ್ನು ಅವನು ಆವಾಗ ಕೊಡ್ತಾನೆ ಇರ್ತಾನೆ. ಆದ್ದರಿಂದ ನಾವು ದೇವರಲ್ಲಿ ಮಾಡುವಂತಹ ಪ್ರಾರ್ಥನೆ ಅಂತ ಹೇಳಿದೆ, ನಿರ್ವ್ಯಾಜವಾದ ಭಕ್ತಿಯನ್ನು ಕೊಡು, ಅದರಿಂದ ನನಗೆ ಬಾರದಂತ ಆಪತ್ತು ಪರಿಹಾರ ಆಗಿ ಅಂತ ಹೇಳಿ ಇಷ್ಟು ಮಾತ್ರ ಕೇಳ್ತಾರಂತೆ. ಕಡೆಗೂ ಕೂಡ ಮತ್ತೆ ಕೇಳಿದಾಗ ನನಗೆ ಬೇಡ, ನನ್ನ ತಂದೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾನೆ, ಅವನಿಗೆ ಯಾವುದೇ ತೊಂದರೆ ಆಗದ ಹಾಗೆ ಅವನಿಗೆ ಒಳ್ಳೆ ಲೋಕ ಪ್ರಾಪ್ತಿ ಆಗಿ ಅನುಗ್ರಹ ಮಾಡು ಅಂತ ಹೇಳಿ ತನಗೋಸ್ಕರ ಅಲ್ಲ, ತನ್ನ ತಂದೆಗೋಸ್ಕರ ತಾನು ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆದ್ದರಿಂದ ಆ ನರಸಿಂಹದೇವರನ್ನು ಮತ್ತೆ ಪ್ರಾರ್ಥನೆ ಮಾಡುವಂತಹದ್ದು. ನಮಗೆ ಬಂದಂತಹ ಕಷ್ಟಗಳು ಪ್ರಹ್ಲಾದನ ಹಾಗೆ ನಮ್ಮನ್ನೆಲ್ಲ ದೊಡ್ಡ ಸ್ಥಾನದಲ್ಲಿ ಇರಿಸ್ತಾರೆ, ಮತ್ತೆ ಕೆಳಗೆ ದುರಿಬಿಡಿಸ್ತಾರೆ, ಮತ್ತೆ ಕೆಲವೆಲ್ಲ ವಿಷಸರ್ಪಗಳಿದ್ದಾರೆ, ಅದೆಲ್ಲ ನಮಗೆಲ್ಲ ಗೊತ್ತುಂಟು. ಆದ್ದರಿಂದ ಅಂತಹ ಯಾವುದೇ ಆಪತ್ತುಗಳು ಪ್ರಹ್ಲಾದನ ಹಾಗೆ ನಾವು ಕೂಡ ಸಣ್ಣ ಬಾಲಕನ ಆಗಿ
ಬಾಲ್ಯತನದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ನಮಗೆ ಬಂದಂತಹ ಯಾವುದೇ ವಿಧದಂತಹ ಕಷ್ಟಗಳಿದ್ರೂ ಕೂಡ ಅದನ್ನೆಲ್ಲ ಭಗವಂತ ಪರಿಹಾರ ಮಾಡಿಕೊಡಬೇಕು. ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಯಿಂದಾಗಿ ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಗುರುಗಳ ಸನ್ನಿಧಾನದಲ್ಲಿ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ಬರುವಂತಹ ಭಕ್ತರಿಗೆ ವಿಶೇಷವಾಗಿ ಗುರುವಾರವೇ ಬಂದಿದೆ. ಆದ್ದರಿಂದ ಎಲ್ಲ ಗುರುರಾಯ ಭಕ್ತರಿಗೂ ಕೂಡ ಬೇಕಾದಂತಹ ಆಧ್ಯಾತ್ಮಿಕ ಸಂಪತ್ತನ್ನು ಆದಿ ಭೌತಿಕವಾದ ಸಂಪತ್ತನ್ನು ಕೊಟ್ಟು ಎಲ್ಲ ವಿಷಯದಲ್ಲಿ ಕೂಡ ಅನುಗ್ರಹ ಮಾಡಿ ರಕ್ಷಣೆ ಮಾಡಿಕೊಡಬೇಕು ಅಂತ ಹೇಳಿ ಸಣ್ಣ ಕಾಲದಲ್ಲಿ ಒಂದೇ ಮನಸ್ಸಿಂದ ಮಾಡುವಂತಹ ಪ್ರಾರ್ಥನೆ. ಆವಾಹಿತ ಲಕ್ಷ್ಮೀ ನರಸಿಂಹ ಮನಸೋ ಭೀಷ್ಟಪ್ರಭಾಮಿ. ಎಲ್ಲರೂ ಹೇಳಿ ಅಗ್ನಯೇ ನಮಃ. ಅಗ್ನಯೇ ನಮಃ. ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ದೇಹಿ ಮೇ ಪುರುಷೋತ್ತಮ. ಗೋವಿಂದ ಗೋವಿಂದ ಗೋವಿಂದ.